ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಬಡವರ ಬಂಧುಗಳು, ದೀನದಲಿತರ ನಾಯಕರು, ಅಹಿಂದ ನಾಯಕರಾಗಿರ್ತಕ್ಕಂಥ 2 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಯೋಜನೆಗಳ ರೂವಾರಿಗಳಾಗಿ ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಕೊಡುವುದರ ಮುಖಾಂತರ ಅತ್ಯಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರ ಮತ್ತು ಅವರ ಸೂಚನೆಯ ಮೇರೆಗೆ ಬದ್ಧವಾಗಿ ಅವರು ಪಕ್ಷದ ನಿಲುವಳಿಯನ್ನು ಪಾಲಿಸುವಂಥ ಧೀಮಂತ ನಾಯಕರಾಗಿದ್ದು, ಅವರು ಇವತ್ತಿನ ದಿವಸ ನಿನ್ನೆ ದಿನಾಂಕ 29ರಂದು 3 ಗಂಟೆಗೆ ಕರ್ನಾಟಕದ ರಾಜಭವನಕ್ಕೆ ಹೋಗಿ ಸ್ವಯಂ ಪ್ರೇರಿತರಾಗಿ ಪಕ್ಷವು ನನಗೆ ಎಲ್ಲವನ್ನೂ ಅಧಿಕಾರ ಕೊಟ್ಟಿದೆ, ನಾನು ಸಂತೃಪ್ತನಾಗಿ ಇವತ್ತು ಸ್ವಯಂ ಘೋಷಿತನಾಗಿ ಪಕ್ಷದ ಶಿಸ್ತನ್ನು ಪಾಲಿಸುವುದರ ಮುಖಾಂತರ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠ ನಾಯಕರ ಪಾಲನೆಯ ಮೇರೆಗೆ ನಾನು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ ಅಂತೇಳಿ ಅತ್ಯಂತ ನಗುಮುಖದಿಂದ ಹಸನ್ಮುಖದಿಂದ ಸಂತೃಪ್ತರಾಗಿ ರಾಜಭವನಕ್ಕೆ ಹೋಗಿ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅವರಿಗೆ ಅನೇಕ ಅಭಿನಂದನೆಗಳನ್ನು ಎಲ್ಲ ಜಾತಿ ಜನಾಂಗದವರು ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಜೈ ಭೀಮ್ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಗುಂಡಪ್ಪ ಲಂಡನ್ಕರ್, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ, ದಿಕ್ಸಂಗಿ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಾರ್ಥ ದಿಕ್ಸಂಗಿ ಅವರು, ಅನೇಕ ವಿದ್ಯಾರ್ಥಿ ಘಟಕದವರು, ಜಿಲ್ಲಾ ನಗರ ಘಟಕದ ಜೈ ಭೀಮ್ ಸೇನೆಯ ಎಲ್ಲ ಪದಾಧಿಕಾರಿಗಳು ನಾವು ವರಿಷ್ಠ ನಾಯಕರಲ್ಲಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ ಮತ್ತು ವರಿಷ್ಠ ನಾಯಕರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರಾಗಿರ್ಬೋದು, ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರು ಮತ್ತು 371ನೇ ಜೆ ಕಲಂ ಜಾರಿಗೆ ತಂದಿರತಕ್ಕಂಥ ಹೊಸ ದಿಕ್ಕನ್ನೇ ಬದಲಾಯಿಸಿದ ನಿಮ್ಮೆಲ್ಲರ ಧೀಮಂತ ನಾಯಕರಾಗಿರ್ತಕ್ಕಂಥ ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿಯೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಜೈ ಭೀಮ್ ಸೇನೆ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ವಿಭಾಗ ಮಟ್ಟದಿಂದ ನಮ್ಮ ಜೈ ಭೀಮ್ ಸೇನೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಜೈ ಭೀಮ್ ಸೇನೆ ಎಲ್ಲ ಪದಾಧಿಕಾರಿಗಳು ಕಳಕಳಿಯಿಂದ ಪಕ್ಷದ ವರಿಷ್ಠ ನಾಯಕರಲ್ಲಿ ಮಗದೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ 5 ವರ್ಷದ ವಿರೋಧ ಪಕ್ಷದಲ್ಲಿ ಶಾಸಕರಾಗಿ ಅನೇಕ ವಿಧಾನಸಭೆಯ ಒಳಗೂ ಮತ್ತು ಹೊರಗೂ ಕೂಡ ಯಾವ ಒಂದು BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ಬೊಮ್ಮಾಯಿಯವರು ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ಡಾಕ್ಟರ್ ಪ್ರಿಯಾಂಕಾ ಖರ್ಗೆಜಿಯವರು ಭಾಳ ಮುತ್ಸದ್ದಿಯ ನಾಯಕರು, ಒಳಗೂ ಹೊರಗೂ ಏನು ಇವತ್ತು ಸರ್ಕಾರ ಭ್ರಷ್ಟಾಚಾರ ಮಾಡಿದೆ, ಏನು ಅವ್ಯವಹಾರಗಳು ಕರ್ನಾಟಕದಲ್ಲಿ ನಡೆದಿವೆ ಅಂತಕ್ಕಂಥದ್ದನ್ನು ಎಳೆಯಾಗಿ ಇವತ್ತು ಸದನದ ಒಳಗೂ ಧ್ವನಿ ಎತ್ತಿದ್ದಾರೆ ಮತ್ತು ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ಮುಟ್ಟಿಸುವ ರೀತಿಯಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ದೊಡ್ಡ ಕಹಳೆಯನ್ನು ಊದಿದ್ದಾರೆ. ಅವರು ಅಂಥ ದಿಟ್ಟ ಧೀಮಂತ ನಾಯಕರು 5 ವರ್ಷಗಳ ಸತತವಾಗಿ ಏನಪ್ಪ ಅಂದ್ರೆ BJP ಸರ್ಕಾರದ ನೇತೃತ್ವದ ಸರ್ಕಾರ ಮತ್ತು BJP ಮುಖಂಡರ ಒಂದೊಂದು ಹಗರಣಗಳನ್ನು ಎಳೆಯಾಗಿ ಸರ್ಕಾರದ ಮುಂದೆ ಇಟ್ಟು ಮತ್ತು ಹೋರಾಟವನ್ನು ಮಾಡಿ ಅನೇಕ ಏನಪ್ಪ ಅಂತಂದ್ರೆ ನಾಯಕರಿಗೆ ತಪ್ಪಿತಸ್ಥರನ್ನಾಗಿ ಗುರುತಿಸಿ ಕೊಟ್ಟಿರ್ತಕ್ಕಂಥ ಧೀಮಂತ ದಿಟ್ಟ ನಾಯಕ, ಯುವ ನಾಯಕ ಆಗಿರ್ತಕ್ಕಂಥ ಜನಪ್ರಿಯ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಯವರು ಈಗಾಗಲೇ ಪಂಚಾಯತ್ ರಾಜ್ಯದ ಸಚಿವರಾಗಿ ಮತ್ತು ಇನ್ನೂ ಅನೇಕ ಇಲಾಖೆ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯಿಂದ ಆಗು ಹೋಗುಗಳನ್ನು ಇವತ್ತು ಬಡವರ ಪರ, ಜನಪರ, ಎಲ್ಲ ಜಾತಿ ಜನಾಂಗದ ಎಲ್ಲ ಸಮುದಾಯರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತತಕ್ಕಂಥ ಧೀಮಂತ ನಾಯಕ ಅವರಾಗಿದ್ದಾರೆ, ಅನುಭವಿಗಳಾಗಿದ್ದಾರೆ, ಇವತ್ತು ಯುವಜನ ನಾಯಕರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಹೊಸದಾಗಿ ಏನು ನೂತನವಾಗಿ ಸಚಿವ ಸಂಪುಟ ರಚನೆ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ, ನಮ್ಮ ಎಲ್ಲರಿಗೂ ಇವತ್ತೇನಪ್ಪ ಅಂತಂದ್ರೆ ಸಂತೋಷದ ವಿಷಯ ಇದೆ. ಮತ್ತು ದುಡಿದವರಿಗೆ ಕೈಯಿಂದ ಕೈಗೆ ಅಧಿಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವರಿಷ್ಠ ನಾಯಕರು ಅದನ್ನು ಸೃಷ್ಟಿ ಮಾಡಿ ಇವತ್ತು ಅದು ಪಾಲನೆ ಮಾಡುವುದರ ಮುಖಾಂತರ ಮತ್ತೊಬ್ಬರ ಕೈಗೆ ಅಧಿಕಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅನೇಕ ವರಿಷ್ಠ ನಾಯಕರು ಏನಪ್ಪ ಅಂದ್ರೆ ಹೊಸ ಇತಿಹಾಸ
ಇತಿಹಾಸವನ್ನು ದಾಖಲೆ ಮಾಡಿದ್ದಾರೆ. ನಮಗೆ ಒಂದೇ ಕಳಕಳಿಯ ಮನವಿ ಏನಂತಂದರೆ, ದಿಟ್ಟ ಧೀಮಂತ ನಾಯಕರಾಗಿರ್ತಕ್ಕಂಥ ಒಳ್ಳೆ ಬುದ್ಧಿಜೀವಿ ಚಾಣಕ್ಯ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಯವರಿಗೆ ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು, ಆಯ್ಕೆ ಮಾಡಬೇಕಂತೇಳಿ ನಾವು ಪದೇ ಪದೇ ಏನಪ್ಪ ಅಂದ್ರೆ ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕೆ ಮೂಲಕ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೂ ಮತ್ತು ವರಿಷ್ಠ ನಾಯಕರಿಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ ಕೂಡ ನಾವು ನಮ್ರ ವಿನಂತಿ ಮಾಡ್ತಾ ಇದ್ದೀವಿ. ನಮಗೆ ಬೇಕೇ ಬೇಕು. ನಮಗೆ ಖರ್ಗೆಜಿಯವರು, ಪ್ರಿಯಾಂಕಾ ಖರ್ಗೆಜಿಯವರು ಮುಖ್ಯಮಂತ್ರಿ ಆದರೆ ಹೊಸ ಶಕ್ತಿಯನ್ನು ನಿರ್ಮಾಣ ಆಗ್ತದೆ, ಪಕ್ಷ ಸಂಘಟನೆ ಆಗ್ತದೆ. ಮತ್ತು 28ರ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ನಾವೆಲ್ಲ ನಾಯಕರ ನೇತೃತ್ವದಲ್ಲಿ ಮತ್ತು ಪ್ರಿಯಾಂಕಾ ಖರ್ಗೆಜಿಯವರ ನೇತೃತ್ವದಲ್ಲಿ ನಾವು ಸರ್ಕಾರವನ್ನು ಮತ್ತೆ ಮಾಡ್ತೀವಿ. ನಮ್ಮ ಹೊಸ ನಾಯಕರಿಗೆ, ಹೊಸ ಯುವಕರಿಗೆ, ಹೊಸ ಪೀಳಿಗೆಗೆ ಹೊಸ ಚೈತನ್ಯವನ್ನು ಕೊಡೋದ್ರ ಮುಖಾಂತರ ಅಧಿಕಾರವನ್ನು ಕೈಯಿಂದ ಕೈಗೆ ಬದಲಾಯಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಆಗುತ್ತದೆ ಅಂತಕ್ಕಂಥ ಮಾತನ್ನು ಪದೇ ಪದೇಯಾಗಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕರ್ನಾಟಕ ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತೇಳಿ ಕೈ ಮುಗಿದು ಅಂಗಲಾಚಿ ಕೇಳ್ಕೊಳ್ತಾ ಇದ್ದೇವೆ. ಕಳಕಳಿಯಿಂದ ನಮ್ಮೆಲ್ಲ ಸಮಿತಿ ಕರ್ನಾಟಕ ಜೈ ಭೀಮ್ ಸೇನೆ, ಗುಲ್ಬರ್ಗ ಜಿಲ್ಲಾ ಜೈ ಭೀಮ್ ಸೇನೆ ಎಲ್ಲ ಪದಾಧಿಕಾರಿಗಳು ನಾವು ಎಲ್ಲರೂ ಒಕ್ಕಟ್ಟಿನಿಂದ ಒಕ್ಕೂರಿನಿಂದ ವಿನಂತಿ ಮಾಡ್ತೀವಿ ಅಂತ ಹೇಳಿ ಕೇಳಿಕೊಂಡು ಈ ಮಾತನ್ನು ಮುಗಿಸ್ತೇನೆ.